ನಮಸ್ಕಾರ ಸ್ನೇಹಿತರೆ. ಕಳೆದ ವಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೋಕದಲ್ಲಿ ದೊಡ್ಡದೊಂದು ಆರೋಪ ಹೊರಬಿದ್ದಿದೆ. ಅಮೆರಿಕಾದ ಎಐ ಕಂಪನಿಗೂ ಹಾಗೂ ಚೈನಾದ ಎಐ ಕಂಪನಿಗಳಿಗೂ ಒಂದು ಕೋಲ್ಡ್ ವಾರ್ ಥರ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರಪಂಚದ ಅತಿ ಬಲಿಷ್ಠವಾದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ಅಂತಲೇ ಹೇಳ್ಬೋದು. ಅದು ಈ ಚೈನಾದ ಕಂಪನಿಗಳ ಮೇಲೆ ಆರೋಪ ಮಾಡಿರುವುದಂತೂ ಸತ್ಯ. ಹಾಗಾದರೆ ಆ ಕಂಪನಿ ಯಾವುದು? ಹೌದು, ನೀವು ರೀಸೆಂಟಾಗಿ ಕೇಳಿರ್ತೀರಾ ಆ ಕಂಪನಿ, ಅದು ಆಂಥ್ರೋಪಿಕ್ ಅಂತ. ಈ ಒಂದು ಆಂಥ್ರೋಪಿಕ್ ಕಂಪನಿಯು ಪ್ರಪಂಚದ ಬಲಿಷ್ಠ ಒಂದು ಎಐ ಮಾಡೆಲ್ಗಳನ್ನ ಬಿಲ್ಡ್ ಮಾಡಿದೆ ಅಂತ ನಮಗೆ ಸಾಬೀತುಪಡಿಸ್ತಾ ಇದೆ. ಹಾಗಾಗಿ ಈ ಒಂದು ಕಂಪನಿಗೂ ಮತ್ತು ಚೈನಾದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗೂ ಒಂದು ಕೋಲ್ಡ್ ವಾರ್ ಥರ ಯುದ್ಧ ನಡೀತಾ ಇದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗುತ್ತದೆ. ಇದು ಕ್ರಿಪ್ಟೋ ಕರೆನ್ಸಿಯ ಮೈನಿಂಗ್ ಬಗ್ಗೆ ಖಂಡಿತ ಅಲ್ಲ. ಇದು ಎಐ ಮಾಡೆಲ್ ಮೈನಿಂಗ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಇಂಡಸ್ಟ್ರಿಯಲ್ಲಿ ಮಾತಾಡ್ತಾರೆ. ಹಾಗಾದರೆ ಮೈನಿಂಗ್ ಅಂತ ಅಂದರೆ ಏನಾಗುತ್ತೆ? ಮೈನಿಂಗ್ ಅಂತ ಅಂದರೆ ಡಾಟಾ ಎಕ್ಸ್ಟ್ರಾಕ್ಷನ್ ಮತ್ತು ಮಾಡೆಲ್ ಡಿಸ್ಟಿಲೇಷನ್ ಅಂತ ಕರೀತಾರೆ. ಡಾಟಾ ಎಕ್ಸ್ಟ್ರಾಕ್ಷನ್ ಅಂದರೆ ನೋಡಿ, ಈಗ ಯಾವುದೇ ಒಂದು ಕಂಪನಿಯ ಒಂದು ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ಅವರು ಕೆಲವೊಂದು ಹ್ಯಾಕರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದು ಹಾಗಾದರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು? ಖಂಡಿತವಾಗಿಯೂ ಫೆಬ್ರವರಿ 22, 23, 2026ರಂದು ಆಂಥ್ರೋಪಿಕ್ ಹೇಳಿದ್ದು ಏನಂತ ಅಂದರೆ, ಚೀನಾದ 3 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳು, ಒಂದು ಡೀಪ್ಸೀಕ್ ಅಂತ, ಇನ್ನೊಂದು ಮೂನ್ಶಾಟ್ ಎಐ ಅಂತ, ಇನ್ನೊಂದು ಮಿನಿ ಮ್ಯಾಕ್ಸ್ ಅಂತ 3 ಎಐ ಕಂಪನಿಗಳು ಒಟ್ಟಾಗಿ 24,000ಕ್ಕೂ ಹೆಚ್ಚು ನಕಲಿ ಅಕೌಂಟ್ಗಳನ್ನು ಬಳಸಿ 16 ಮಿಲಿಯನ್ಗಿಂತ ಹೆಚ್ಚು ಪ್ರಾಂಪ್ಟ್ಸ್ ಅನ್ನು ಆಂಥ್ರೋಪಿಕ್ ಕ್ಲಾಡ್ನ ಮಾಡೆಲ್ ಮೇಲೆ ರನ್ ಮಾಡಿದೆ. ಇಲ್ಲಿ ನೋಡಿ, ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈ ಒಂದು ಚೈನಾದ ಎಐ ಕಂಪನಿಗಳು 3 ಸೇರಿ 24,000 ನಕಲಿ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಈ ಒಂದು ಆಂಥ್ರೋಪಿಕ್ ಕ್ಲಾಡ್ ಅಂತ ಏನಿದೆ ಅದರಲ್ಲಿ ಒಂದು 16 ಮಿಲಿಯನ್ಗಿಂತ ಹೆಚ್ಚು ಪ್ರಾಂಪ್ಟ್ಸ್ ಅನ್ನು ಬಳಸ್ತಾರೆ. ಅಂದ್ರೆ ಈಗ ನೋಡಿ, ನೀವು ಚಾಟ್‌ಜಿಪಿಟಿಗೆ ಹೋಗ್ಬಿಟ್ಟು ನೀವು ಒಂದು ಪ್ರಾಂಪ್ಟ್ ಕೊಡ್ತೀರಾ, ಓಕೆ ನನಗೆ ಈ ಡಾಟಾ ಬೇಕು, ನನಗೆ ಇದು ಗೊತ್ತಾಗ್ತಿಲ್ಲ ಅಂದಾಗ ಅದು ನಿಮಗೆ ಆನ್ಸರ್ ಕೊಡುತ್ತೆ. ಓಕೆ, ಅದೇ ತರನೇ ಚೈನಾದ ಕಂಪನಿಗಳು ಮಾಡಿರ್ತಕ್ಕಂಥದ್ದೇನು 16 ಮಿಲಿಯನ್ 16 ಮಿಲಿಯನ್ಗಿಂತ ಹೆಚ್ಚು ಪ್ರಾಂಪ್ಟ್ಸ್ಗಳನ್ನು ಕೊಟ್ಟಿದೆ. ಹಂಗಂತಂದ್ರೆ ಸುಮ್ಮನೆ ಕೊಟ್ಟಿರುತ್ತೆ ಅದು? ಇಲ್ಲ, ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಈ ಪ್ರಾಂಪ್ಟ್ಸ್ಗಳನ್ನ ಕೊಟ್ಟಾಗ ಏನಾಗುತ್ತೆ, ಆ ಒಂದು ಪ್ರಾಂಪ್ಟ್ಸ್ಗಳಿಂದ ಯಾವ ತರಹದ ಒಂದು ಆನ್ಸರ್ ಬರುತ್ತೆ ಅಂತ ಹೇಳಿ ಅವರು ಡಾಟಾ ಎಕ್ಸ್ಟ್ರಾಕ್ಷನ್ ಮಾಡ್ಕೊಂಡ್ಬಿಟ್ಟು ತಮ್ಮದೇ ಆದ ಒಂದು ಎಐ ಮಾಡೆಲ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಗಳು ಇರುತ್ತಲ್ಲ, ಅದಕ್ಕೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದೆ. ಹಾಗಾದ್ರೆ ಇದರ ಗುರಿ ಏನು? ಆಂಥ್ರೋಪಿಕ್ನ ಎಐ ಮಾಡಲು ಕ್ಲಾಡ್ ಅಂತ ನಾವು ಕರಿತೇವೆ. ಓಕೆ, ಸೊ ಇದರ ಗುರಿ ಏನಂತಂದ್ರೆ, ಚೈನಾದ ಕಂಪನಿಗಳು ಆಂಥ್ರೋಪಿಕ್ ಇಷ್ಟು ಬಲಿಷ್ಠವಾಗಿ ಮುಂದುವರಿತಾ ಇದೆ ಅಲ್ವಾ, ಸೊ ಹಾಗಾಗಿ ಅಡ್ವಾನ್ಸ್ಡ್ ರೀಸನಿಂಗ್, ಕೋಡಿಂಗು, ಟೂಲ್ ಯೂಸೇಜು ಮತ್ತೆ ಅಲೈನ್ಮೆಂಟ್ ಸೇಫ್ಟಿ ಮುಂತಾದ ಫೀಚರ್ಸ್ಗಳಲ್ಲಿ ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು ಆಂಥ್ರೋಪಿಕ್ ಕ್ಲಾಡ್ ಮಾಡೆಲ್ಗಳು. ಸೊ ಅವರು ಆಂಥ್ರೋಪಿಕ್ ಅವರು ಪ್ರತಿದಿನ ಒಂದೊಂದು ಎಐ ಮಾಡೆಲ್ಗಳನ್ನ ತರ್ತಾ ಇದ್ದಾರೆ. ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಒಂದು ಎಐ ಮಾಡೆಲ್ಗಳನ್ನ ನೋಡ್ಬಿಟ್ಟು ಒಂದು ಶಾಕ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಂಪನಿಗಳ ಒಂದು ಕೇಪಬಿಲಿಟಿ, ಒಂದು ಎಐ ಮಾಡೆಲ್ ಮಾಡೋ ಒಂದು ಮ್ಯಾನೇಜ್ ಮಾಡುವಂಥದ್ದು ಒಂದು ತರ್ತಾ ಇದ್ದಾರೆ ಅವರು. ಸೊ ಚೀನಾದ ಕಂಪನಿಗಳು ಈ ಕೇಪಬಿಲಿಟೀಸ್ ಅನ್ನು ಡಿಸ್ಟಿಲೇಷನ್ ಅಟ್ಯಾಕ್ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡಿ ತಮ್ಮದೇ ಆದ ಎಐ ಮಾಡೆಲ್ಗಳನ್ನು ಟ್ರೈನ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಆಂಥ್ರೋಪಿಕ್ನವರು ಹೇಳ್ತಾ ಇದ್ದಾರೆ. ಇದನ್ನೇ ಎಐ ಜಗತ್ತಿನಲ್ಲಿ ಮಾಡೆಲ್ ಡಿಸ್ಟಿಲೇಷನ್ ಅಟ್ಯಾಕ್ ಅಂತ ಕರೀತಾರೆ. ಓಕೆ, ಸೊ ನೋಡಿ, ಪ್ರಪಂಚದ ಬಲಿಷ್ಠ ಕಂಟ್ರೀಸ್, ದೇಶಗಳು ಅಂತ ಹೇಳ್ಬೋದು ಅಮೆರಿಕ ಮತ್ತು ಚೈನಾ. ಹಾಗಾದ್ರೆ ನಾವು ಇಂಡಿಯಾದವರು ಎಲ್ಲಿದ್ದೀವಿ? ಇಂಡಿಯಾ ಐಟಿ ಗ್ರೇಟೆಸ್ಟ್ ಇಂಡಸ್ಟ್ರಿ ಅದು ಇದು ಅಂತ ಹೇಳ್ತೀವಿ. ನಮಗೆ ಇನ್ನೂ ಒಂದು ಸರಿಯಾದ ಎಐ ಮಾಡೆಲ್ ಕೂಡ ನಮ್ಮ ಹತ್ರ ಇಲ್ಲ. ಸರಳವಾಗಿ ಹೇಳ್ಬೇಕಂತಂದ್ರೆ, ನಿಮ್ಮ ಕಂಪನಿಯ ಎಐ ಬ್ರೈನ್ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರೈನ್ ಅನ್ನು ಪ್ರಶ್ನೆಗಳ ಮೂಲಕ ಪರೀಕ್ಷಿಸ್ತಾರೆ ಅವರು, ಚೈನಾದವರು. ಓಕೆ, ಅದರ ಉತ್ತರ ಪ್ಯಾಟರ್ನ್ಗಳನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಅದನ್ನ ಅವರ ಒಂದು ಎಐ ಏಜೆಂಟ್ಸ್ಗಳು ಏನಿರ್ತಾರಲ್ವಾ ಅದಕ್ಕೆ ಟ್ರೈನ್ ಮಾಡ್ತಾರೆ. ಬೇಸಿಕಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ನಮ್ಮದೇ ಒಂದು ಗುರುಕುಲ ಅಂತ ತಗೊಳ್ಳಿ. ಆ ಗುರುಕುಲದಲ್ಲಿ ಹಳೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಒಂದು ಮನೆಯಲ್ಲಿರ್ತಕ್ಕಂಥ ಹುಡುಗರನ್ನೆಲ್ಲ ತಗೊಂಡ್ಬಿಟ್ಟು ಗುರುಕುಲಕ್ಕೆ ಸೇರಿಸ್ತಾ ಇದ್ರು. ಆ ಗುರುಕುಲದಲ್ಲಿ ಏನು ಮಾಡ್ತಾ ಇದ್ರು, ವಿದ್ಯಾದಾನ ಮಾಡ್ತಾ ಇದ್ರು. ಓಕೆ, ಅಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರಪಂಚದ ನಾನಾ ಮೂಲೆಗಳಲ್ಲಿ ಒಂದು ಜ್ಞಾನಾರ್ಜನೆ ಮಾಡ್ತಾ ಇದ್ದಲ್ವಾ. ಸೊ ಎಐ ಮಾಡೆಲ್ ಅನ್ನೋದು ಇದೇ ತರ ಆಗಿರುತ್ತೆ. ಓಕೆ, ಒಂದು ದೇಶ ಅಥವಾ ಒಂದು ಕಂಪನಿ ಒಂದು ಡಾಟಾಗಳನ್ನ ಟ್ರೈನ್ ಮಾಡ್ತಾರೆ, ಅಂದ್ರೆ ಅವರಿಗೆ ಪಾಠಗಳನ್ನು ಕೊಡ್ತಾರೆ, ಒಂದು ಮಾಡೆಲ್ಸ್ಗಳನ್ನ. ಅದು ಇದೆಲ್ಲ ನಡೆಯೋದು ಕ್ಲೌಡ್ ಅಂತ ಅಂತಾರೆ. ಓಕೆ, ಕ್ಲೌಡ್ ಅಂತ ಅಂದ್ರೆ ಮೋಡ ಅಂತ ಕನ್ನಡದಲ್ಲಿ ಹೇಳಬೇಕು. ಕ್ಲೌಡ್ ಅಂತಂದ್ರೆ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಒಂದೇ ಕಡೆ ಹಾಕಿರ್ತಕ್ಕಂಥ ಒಂದು ಜಾಗ ಅಂತ ನಾವು ಕರೆಯಬಹುದು. ಕ್ವಿಕ್ ಆಗಿ ನಾವು ಈ ಒಂದು ಚೈನಾ ಕಂಪನಿಗಳ ಬಗ್ಗೆ ತಿಳ್ಕೊಂಬರೋಣ. ಈ ಡೀಪ್ಸೀಕ್ ಅನ್ನೋದು ನೋಡಿ 15,000ಕ್ಕೂ ಹೆಚ್ಚು ಲಾಜಿಕಲ್ ರೀಸನಿಂಗ್ ಪ್ಯಾಟರ್ನ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದೆ. ಓಕೆ, ಇದು ಕೂಡ ತುಂಬಾ ಬಲಿಷ್ಠ ಅಂತಾನೆ ಹೇಳ್ಬೋದು. ಮೂನ್ಶಾಟ್ ಎಐ ಅಂತ ಅನ್ನೋದು ಸುಮಾರು 3.4 ಮಿಲಿಯನ್ ಎಕ್ಸ್ಚೇಂಜಸ್ ಮಾಡ್ಕೊತಾ ಇದೆ. ಏಜೆಂಟ್ ಬೇಸ್ಡ್ ಟಾಸ್ಕ್ಸ್ ಮತ್ತೆ ಕೋಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಹಾಗೆ ಡೀಪ್ಸೀಕ್ ಅನ್ನೋದು ಅಲೈನ್ಮೆಂಟ್ ಮತ್ತೆ ಸೆನ್ಸಾರ್ಶಿಪ್ ಬೈಪಾಸ್ ಕುರಿತು ಮೇನ್ ಆಗಿ ಫೋಕಸ್ ಮಾಡ್ತಾ ಇದೆ. ಮಿನಿ ಮ್ಯಾಕ್ಸ್ ಅಂತ ಒಂದು ಎಐ ಕಂಪನಿ 13 ಮಿಲಿಯನ್ ಎಕ್ಸ್ಚೇಂಜಸ್ ಮಾಡ್ಕೊತಾ ಇದೆ, ಕೋಡಿಂಗ್ ಆರ್ಕೆಸ್ಟ್ರೇಷನ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಸೊ ಇವ್ರು ನೋಡಿ, ನಾವು ಆಲ್ರೆಡಿ ಕೇಳಿರ್ತೇವೆ, ಚೈನಾದವರು ಅಂದ್ಕೂಡಲೇ ಕಾಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅವರು ಒಂದು ಮಾಡಲ್ ಆಗಿರಲಿ ಕಾಪಿ ಮಾಡಿಬಿಟ್ಟು ತಮ್ಮದಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾರೆ. ಓಕೆ, ಇದನ್ನ ತಪ್ಪಂತ ಅನ್ಬೋದು, ಇಲ್ಲ ಅಂತಂದ್ರೆ ಅವರಿಗೆ ಓನ್ ಥಿಂಕ್ ಮಾಡೋ ಕೇಪಬಿಲಿಟಿ ಇಲ್ಲ ಅಂತ ಅನ್ಬೋದು, ಇಲ್ಲ ಅಂದ್ರೆ ಒಂದು ಇಂಪ್ರೂವೈಸೇಷನ್ ಮಾಡ್ತಕ್ಕಂಥ ಒಂದು ಒಳ್ಳೆ ವಿದ್ಯೆ ಅಂತಾನು ಅನ್ಬೋದು. ತಮ್ಮ ದೇಶಕ್ಕೆ ತಾವು ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದು ಯಾಕೆ ದೊಡ್ಡ ವಿಷಯ ಅಂತ ಅನಿಸ್ತಾ ಇದೆ? ಇದು ಒಂದು ಸಾಧಾರಣ ಒಂದು ಸಿಂಪಲ್ ಹ್ಯಾಕಿಂಗ್ ಇಶ್ಯೂ ಅಲ್ಲ. ಇದು ಎಐನ ಒಂದು ಕೋಲ್ಡ್ ವಾರ್ ತರಹದ ಪರಿಸ್ಥಿತಿನ ಒಂದು ಜಗತ್ತಿನಾದ್ಯಂತ ಹುಟ್ಟು ಹಾಕ್ತಾ ಇದೆ. ಅಮೆರಿಕ ಈಗಾಗಲೇ ಎಐ ಚಿಪ್ಸ್ ಮೇಲೆ ಎಕ್ಸ್ಪೋರ್ಟ್ ಕಂಟ್ರೋಲ್ ಕೂಡ ಆಗಿದೆ. ಓಕೆ, ಹಾಗೆಯೇ ಎಐ ರೇಸ್ನಲ್ಲಿ ಯುಎಸ್ ಮತ್ತೆ ಚೈನಾ ಜೋರಾಗಿ ಸ್ಪರ್ಧೆಗಳನ್ನು ನಡೆಸ್ತಾ ಇದೆ. ಆಂಥ್ರೋಪಿಕ್ ಹೇಳುವುದೇನೆಂದರೆ, ಇಂತಹ ಡಿಸ್ಟಿಲೇಷನ್ ಅಟ್ಯಾಕ್ಗಳಿಂದ ಎಐ ಸೇಫ್ಟಿ ಗೈಡ್ಲೈನ್ಸ್ ಹಾಳಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಸೈಬರ್ ಅಟ್ಯಾಕ್ ಅಂತ ನೀವು ಕೇಳಿರ್ತೀರಾ, ಬಯೋ ವೆಪನ್ ರಿಸರ್ಚ್ ಮಿಸ್ಯೂಸ್ ಅಂತ ಕೇಳಿರ್ತೀರಾ, ಹಾಗೆಯೇ ಅನ್ಫಿಲ್ಟರ್ಡ್ ಎಐ ಕಾಪೀಸ್ ಅಂತ ಕೇಳಿರ್ತೀರಾ. ಸೊ ನಮಗೆ ಬೇಸಿಕಲಿ ಈ ಮೂರನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಸೆಕ್ಯೂರಿಟಿ ಬ್ರೀಚ್ ಆಗಬಾರ್ದು ಅಂತ. ಈಗ ನಿಮ್ಮ ಸಿಸ್ಟಮ್ನ ಇಟ್ಕೊಂಡಿರ್ತಾರೆ, ನಿಮ್ಮ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಬೇರೆ ಯಾರಿಗೂ ಹೋಗಬಾರ್ದಲ್ವಾ, ಅದನ್ನೇ ಒಂದು ಸೆಕ್ಯೂರಿಟಿ ಬ್ರೀಚ್ ಆಗಬಾರ್ದು ಅಂತ ನಾವು ಹೇಳ್ತೇವೆ. ಸೊ ಹಾಗೆ ಎಐಲಿ ಕೂಡ ಕೆಲವೊಂದು ಸೆಕ್ಯೂರಿಟಿ ಇರುತ್ತೆ, ಅದು ಬ್ರೀಚ್ ಆಗಬಾರ್ದು ಅಂತ ಹೇಳಿ ಆಂಥ್ರೋಪಿಕ್ನವರು ಚೈನಾದವರಿಗೆ ಒಂದು ಸಾಮ್ಯತೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಬಟ್ ಕೋಲ್ಡ್ ವಾರ್ ನಡೀತಾನೆ ಇದೆ. ಸೊ ಇನ್ನೊಂದು ಶಾಕ್ ಏನಂತ ಅಂದ್ರೆ,
ಈ ತಿಂಗಳ ಮೊದಲೇ ಓಪನ್ ಎಐ ಅಂತ ನೀವು ಕೇಳ್ತಿರಲ್ವಾ, ಅದು ಚಾಟ್ ಜಿಪಿಟಿ. ಚಾಟ್ ಜಿಪಿಟಿ ಕೂಡ ಡೀಪ್ ಸೀಕ್ ವಿರುದ್ಧ ಹೋಲಿಕೆಯ ಆರೋಪಗಳನ್ನು ಮಾಡಿತ್ತು. ಅಂತಂದ್ರೆ ಅವರು ಸಿಮಿಲರ್ ಮಾಡಲ್, ಚಾಟ್ ಜಿಪಿಟಿಯಲ್ಲಿ ಏನೇನು ಸಿಮಿಲರ್ ಮಾಡಲ್ ಇರುತ್ತೋ ಅದನ್ನು ಕೂಡ ಇಲ್ಲಿ ಚೈನಾದವರು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪಗಳನ್ನು ಮಾಡಿತ್ತು. ಓಕೆ, ನೋಡಿ ಚೈನಾದವರು ಏನು ಬೇಕಾದರೂ ಮಾಡ್ಬಿಡ್ತಾರೆ. ಅವರು ಎಲ್ಲೆಲ್ಲೋ ಕೂತ್ಕೊಂಡು ಒಂದು ಕಂಪನಿ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಔಟ್ ಮಾಡಲ್ಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನೀವು ಅದನ್ನು ಕೂಡ ಯೋಚನೆ ಮಾಡ್ಬೋದು. ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಎಐ ಟ್ರೈನಿಂಗ್ ಪಬ್ಲಿಕ್ ಡಾಟಾ ಆಧಾರಿತವೇ ಅಂತಂದ್ರೆ, ಒಂದು ಪಬ್ಲಿಕ್ ಡಾಟಾ ಅಂದ್ರೆ ಜನಸಾಮಾನ್ಯರ ಒಂದು ಡಾಟಾ ಏನಿರುತ್ತೆ ಅದ್ರ ಮೇಲೆ ಎಐ ಬಿಲ್ಡ್ ಆಗುತ್ತಾ, ಇಲ್ಲ ಅಂತಂದ್ರೆ ಬೇರೆ ಒಂದು ಗೂಗಲಲ್ಲಿ ಬೇರೆ ಒಂದು ಸೋರ್ಸ್ ಇಂದ ಇನ್ಫಾರ್ಮೇಷನ್ ತಗೊಂಡ್ಬಿಟ್ಟು ಎಐ ಬಿಲ್ಡ್ ಆಗುತ್ತಾ. ಓಕೆ, ಅದು ಮಾಡೆಲ್ಸ್ಗಳು ಆ ಕಂಪನಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ಕಾಂಪಿಟೇಟರ್ಸ್ನ ಮಾಡೆಲ್ ಔಟ್ಪುಟ್ ಬಳಸೋದು ಎಥಿಕಲ್ ಕ್ವಶನ್ ಅಂತಾನು, ಎಥಿಕಲ್ ಕ್ವಶನ್ಸ್ ಕೂಡ ಇಲ್ಲಿ ಬರುತ್ತೆ. ಓಕೆ, ಯಾವುದೇ ಒಂದು ಕಾಂಪಿಟೇಟರ್ ಇರ್ತಾರೆ, ಕಂಪನಿ ಕಾಂಪಿಟೇಟರ್, ಅವ್ರ ಮಾಡೆಲ್ಸ್ಗಳನ್ನ ತಗೊಂಡ್ಬಿಟ್ಟು ನಮ್ಮ ಮಾಡೆಲ್ಸ್ ಅಡಾಪ್ಟ್ ಮಾಡ್ಕೊಂಡು ಒಂದು ಎಥಿಕಲ್ ಆಗುತ್ತಾ ಇಲ್ವಾ ಅಂತ ಹೇಳಿ ಅದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಇದೆ. ಇದೆಲ್ಲ ವಿಷಯಗಳನ್ನು ನಾನು ಇವತ್ತು ನಿಮ್ಮ ಎದುರಿಗೆ ಯಾಕೆ ಹೇಳಬೇಕು ಅಂತ ಇದ್ದೀನಿ ಅಂತಂದ್ರೆ, ನಮ್ಮ ಒಂದು ಆಂಗಲ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆಂಗಲ್ ಆಗಿರುತ್ತೆ. ಆ ಒಂದು ರೀಸನ್ಗೋಸ್ಕರ ನಾನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ನಿಮ್ಮೆಲ್ಲರಿಗೂ ಕ್ವಿಕ್ ಆಗಿ ತಿಳಿಸಕ್ಕೆ ಕೂಡ ಬಂದಿದ್ದೇನೆ. ಇದೆಲ್ಲನೂ ನಾವು ಈ ಒಂದು ಪ್ರಪಂಚದಲ್ಲಿ ಆಗ್ತಕ್ಕಂಥ ಒಂದು ಘಟನೆಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಕೂಡ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೋಡಿ, ಈಗ ಯುಎಸ್ ಎಐ ಕಂಪನೀಸ್ ಮೇಲೆ ಪಾಸಿಟಿವ್ ಸೆಂಟಿಮೆಂಟ್ ಬರುತ್ತೆ. ಇದೆಲ್ಲ ಆಗೋದ್ರಿಂದ ಆಂಥ್ರೋಪಿಕ್ ಆಗಿರ್ಬೋದು, ಓಪನ್ ಎಐ ಆಗಿರ್ಬೋದು, ಇವರ ಮೇಲೆ ಒಂದು ಸಿಂಪತಿ ಬರುತ್ತೆ, ಮತ್ತೆ ಒಂದು ಪಾಲಿಸಿ ಸಪೋರ್ಟ್ ಕೂಡ ಹೆಚ್ಚಾಗುತ್ತೆ. ಓಕೆ, ಅವರ ಒಂದು ಗವರ್ಮೆಂಟ್ ಇಂದ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ನರೇಟಿವ್ ಕೂಡ ಆಗುತ್ತೆ ಇವರಿಗೆ. ಸೊ ಹೀಗಾಗಿ ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡ್ತಾರೆ, ಸೊ ಯುಎಸ್ ಕಂಪನೀಸ್ ನೀಡ್ ಸ್ಟ್ರಾಂಗ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಫಂಡ್ಗಳು ಕೂಡ ಜಾಸ್ತಿ ಅಲ್ಲಿಂದ ಬರೋಕೆ ಶುರುವಾಗುತ್ತೆ, ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ಒಂದು ಗೇಮ್ ಕೂಡ ಆಗಿರ್ಬೋದು ಯುಎಸ್ ಇಂದು, ಹಾಗೆ ಒಂದು ಚೈನಾದು. ಓಕೆ, ಮೇಲೆ ಈ ಒಂದು ಸೆಂಟಿಮೆಂಟ್ ಪ್ಲೇ ಮಾಡ್ತಾ ಇರೋದು ನನಗೆ ಅನ್ಸೋ ಮಟ್ಟಿಗೆ ಯುಎಸ್ ನವರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿಂದ ಫಂಡ್ ಜಾಸ್ತಿ ಫ್ಲೋ ಆಗಲಿ ಅಂತ. ಸೊ ಇದು ನಮ್ಮ ಇಂಡಿಯಾದ ಒಂದು ಐಟಿ ಇಂಡಸ್ಟ್ರಿ ಮೇಲೆ ಯಾವ ತರ ಪರಿಣಾಮ ಬೀರಬಹುದು. ಸೊ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಂಗಲ್ ಅಂತಾನೆ ಹೇಳ್ಬೋದು. ಓಕೆ, ಎಐ ಕಂಪ್ಲೇನ್ಸ್, ಎಐ ಆಡಿಟಿಂಗ್, ಎಐ ಸೆಕ್ಯೂರಿಟಿ ಸರ್ವಿಸಸ್, ಇದಕ್ಕೆಲ್ಲ ನಮಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಇದೊಂದು ಪಾಸಿಟಿವ್ ನ್ಯೂಸ್ ಆಗಿ ನಮಗೆ ಬಿಂಬಿತವಾಗುತ್ತೆ. ಈಗೇನು ಐಟಿ ಸ್ಟಾಕ್ಸ್ಗಳು ಸಿಕ್ಕಾಪಟ್ಟೆ ಬಿದ್ದಿದ್ದಾವೋ, ನೀವು ನೋಡಿ ಕರೆಕ್ಷನ್ ಎಷ್ಟಾಗಿದೆ ಅಂತಂದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಕರೆಕ್ಷನ್ ಇನ್ ಐಟಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹತ್ತಿರ 50-60% ದೊಡ್ಡ ಸ್ಟಾಕ್ಗಳಲ್ಲಿ, ಹೆವಿ ವೇಟ್ ಸ್ಟಾಕ್ಗಳಲ್ಲಿ ಒಂದು ಕರೆಕ್ಷನ್ ತಗೊಂಡಿದೆ. ಓಕೆ, ಸೊ ಇಂಡಿಯನ್ ಐಟಿ ಜಾಯಿಂಟ್ಸ್ ಅಂತ ಹೇಳ್ತೀನಲ್ಲ, ಸೊ ಯಾವ ಹೇಳ್ತೀವಿ ನಾವು, ಇನ್ಫೋಸಿಸ್, ಟಿಸಿಎಸ್, ವಿಪ್ರೋ, ಇವೆಲ್ಲ ಏನಾಗುತ್ತೆ, ಎಐ ಗವರ್ನೆನ್ಸ್ ಕನ್ಸಲ್ಟಿಂಗ್ ಡಿಮ್ಯಾಂಡ್ ಕೂಡ ಇದರಿಂದ ಗ್ರೋತ್ ಆಗ್ಬೋದು. ಅಂತಂದ್ರೆ ಒಂದು ಎಐ ಗವರ್ನೆನ್ಸ್ ಅಂತಂದ್ರೆ ಎಐ ರೆಗ್ಯುಲೇಷನ್ಸ್ ನ ಕನ್ಸಲ್ಟ್ ಮಾಡೋಕೆ, ಅಂದ್ರೆ ಎಐ ರೆಗ್ಯುಲೇಷನ್ಸ್ ನ ಅಬ್ಸರ್ವ್ ಮಾಡೋಕೆ ಒಂದು ನಮ್ಮ ಕಡೆಯಿಂದ, ಇಂಡಿಯಾ ಕಡೆಯಿಂದ ವರ್ಕ್ ಫೋರ್ಸ್ ಜಾಸ್ತಿ ಹೋಗ್ತಾ ನಮಗೆ ಇಂಡಿಯಾದಾಗಿ ಕೂಡ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಆಗ್ಬೋದು ಅಂತಾನೆ ಹೇಳ್ಬೋದು. ಇದು ಒಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಇದಕ್ಕೆಲ್ಲ ತುಂಬಾ ಟೈಮ್ ಕೂಡ ತಗೊಳುತ್ತೆ. ಇಮಿಡಿಯೇಟ್ಲಿ ಎಲ್ಲ ಒಂದೇ ಸರಿ ನಾಳೆನೇ ಆಗೋದಿಲ್ಲ, ಟೈಮ್ ತಗೊಳುತ್ತೆ. ಯಾವುದಕ್ಕಾಗಲಿ ಒಂದು ಕನ್ಸಲ್ಟೇಷನ್ ಫೇಸ್ ಅಂತ ಇರುತ್ತೆ, ಒಂದು ಡೆವಲಪ್ಮೆಂಟ್ ಫೇಸ್ ಅಂತ ಇರುತ್ತೆ. ಅದೆಲ್ಲ ಆಗ್ಬಿಟ್ಟು ನಮಗೆ ಎಫೆಕ್ಟ್ ಮುಂದೆ ಒಂದಿನ ಪರಿಣಾಮ ಆಗೋದು ತುಂಬಾ ಪಾಸಿಟಿವ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇನ್ನೊಂದು ಏನಂತಂದ್ರೆ, ಇದರಿಂದ ಚೈನಾದ ಚಿಪ್ ಕಂಪನಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಯಾಕೆ ಅಂತಂದ್ರೆ ಎಐ ಮಾಡೆಲ್ಸ್ ಟ್ರೈನ್ ಮಾಡೋರು ಬೇಕಾಗಿರೋದು ಹೈ ಎಂಡ್ ಜಿಪಿಯುಸ್ ಅಂತ ಹೇಳ್ಬೋದು. ಓಕೆ, ಈ ಎನ್ವಿಡಿಯಾ ಆಗಿರ್ಬೋದು, ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸಸ್ ಕಂಪನಿ ಆಗಿರ್ಬೋದು, ಇಂಟೆಲ್ ಆಗಿರ್ಬೋದು. ಓಕೆ, ಯುಎಸ್ ಗವರ್ಮೆಂಟ್ ಈ ಎಲ್ಲ ಒಂದು ಚಿಪ್ಸ್ಗೆ ಎಕ್ಸ್ಪೋರ್ಟ್ ಮಾಡೋದನ್ನ ರಿಸ್ಟ್ರಿಕ್ಷನ್ ಏನಾದರೂ ಮಾಡಿಬಿಟ್ರೆ ಶಾರ್ಟ್ ಟರ್ಮ್ ಅಲ್ಲಿ ಚೈನಾಗೆ ರೆವೆನ್ಯೂ ಇಂಪ್ಯಾಕ್ಟ್ ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅವರು ಎದುರೋದಿಲ್ಲ ಇದಕ್ಕೆಲ್ಲ. ಓಕೆ, ಯಾಕಂದ್ರೆ ಚೈನಾದವರು ಒಂದೇ ಯಾವುದೇ ಆದ ಒಂದು ಓನ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಮೈನರ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು, ಬಟ್ ಇದರಿಂದ ಅವರಿಗೆ ರೆವೆನ್ಯೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೂ ಆಗಲಿ ಅಂತ ಅವರು ಯಾವುದೂ ಯೋಚನೆ ಮಾಡ್ತಾ ಇಲ್ಲ. ಓಕೆ, ಸೊ ಲಾಂಗ್ ಟರ್ಮ್ ಅಲ್ಲಿ ಯುಎಸ್ ಹಾಗೂ ಚೈನಾ ಒಂದು ಸ್ವಲ್ಪ ಕೋಲ್ಡ್ ವಾರ್ ತರನೇ ನಡೀತಾ ಇರುತ್ತೆ. ಯುಎಸ್ ಅಂಡ್ ಅಲೈಡ್ ಡಿಮ್ಯಾಂಡ್ ಬೂಮ್ ಕೂಡ ಬರ್ಬೋದಾಗುತ್ತೆ. ಓಕೆ, ಪಾಲಿಸಿ ಏನಾದರೂ ಟೈಟ್ನಿಂಗ್ ಆದ್ರೆ ಸೆಮಿಕಂಡಕ್ಟರ್ ಸ್ಟಾಕ್ಸ್ ಏನಿದೆ ಅಲ್ವಾ, ಅಲ್ಲಿ ವೊಲಟಾಲಿಟಿ ಬರ್ಬೋದು. ಅಂದ್ರೆ ಈ ಎನ್ವಿಡಿಯಾ ಸ್ಟಾಕ್ಸ್ ಅಲ್ಲಿ ಒಂದು ವೊಲಟಾಲಿಟಿ ಬರುತ್ತೆ. ಯಾಕಂತಂದ್ರೆ ಯುಎಸ್ ಗವರ್ಮೆಂಟ್ ಏನಾದರೂ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಮಾಡಿದ್ರೆ ನಮಗೆ ಚೈನಾದಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗಳು ಕೂಡ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಎನ್ವಿಡಿಯಾ ಎಫೆಕ್ಟ್ ಆದ್ರೆ ಆಬ್ವಿಯಸ್ಲಿ ಎಕ್ಸ್ಪೋರ್ಟ್ ಎಲ್ಲ ಎಫೆಕ್ಟ್ ಆಯಿತು ಅಂತಂದ್ರೆ ಅಲ್ಲಿ ಒಂದು ವೊಲಟಾಲಿಟಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಹಾಗಾಗಿ ಇನ್ನು ಏನಂತಂದ್ರೆ ಚೈನಾ ಎಐ ಸ್ಟಾಕ್ಸ್ ಕೂಡ ರಿಸ್ಕ್ ಝೋನ್ ಅಲ್ಲಿ ಸಿಕ್ಕಾಗುತ್ತೆ. ಈ ಒಂದು ಏನಾದರೂ ಸಿಪಿಯುಸ್ನ ಏನಾದರೂ ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಡೀಪ್ ಸೀಕ್ ಆಗಿರ್ಬೋದು, ಒಂದು 3 ಕಂಪನಿಗಳು ನಾನು ಹೇಳಿದಲ್ವಾ, ಅದು ಕೂಡ ಒಂದು ರಿಸ್ಕ್ ಝೋನ್ ಅಲ್ಲಿ ಸಿಕ್ಕಾಕೊಂತ ಹೋಗ್ತವೆ. ಓಕೆ, ಸೊ ಇದು ಒಂದು ಇಂಡಿಯಾಕ್ಕೆ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಪಾಲಿಸಿ ಇಂಪ್ಯಾಕ್ಟ್ ಚಿಪ್ ಎಕ್ಸ್ಪೋರ್ಟ್ ಕಂಟ್ರೋಲ್. ಈಗ ಯುಎಸ್ ಈಗಾಗಲೇ ಅಡ್ವಾನ್ಸ್ಡ್ ಎಐ ಚಿಪ್ಸ್ನ ಎಕ್ಸ್ಪೋರ್ಟ್ ಮೇಲೆ ತುಂಬಾ ಒಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿದೆ. ಓಕೆ, ಈ ಆರೋಪಗಳು ಏನಾದರೂ ಸಾಬೀತಾಯಿತು ಅಂತ ಅನ್ಕೊಳ್ಳಿ, ಇನ್ನೂ ಒಂದು ಕಠಿಣ ನಿರ್ಧಾರ, ಇನ್ನೂ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಯುಎಸ್ ತರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಎಐ ಮಾಡಲ್ ಕೂಡ ಯೂಸೇಜ್ ಅದನ್ನ ಮಾಡೋದು ಮಾನಿಟರಿಂಗ್ ಕೂಡ ಆಗುತ್ತೆ. ಆಂಥ್ರೋಪಿಕ್ ಆಗಿರ್ಬೋದು, ಚಾಟ್ ಜಿಪಿಟಿ ಆಗಿರ್ಬೋದು, ಈ ಚಾಟ್ ಜಿಪಿಟಿ ಅಂದ್ರೆ ಓಪನ್ ಎಐ ಕಂಪನಿ ಅಲ್ವಾ, ಇದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ತಂದ್ಬಿಟ್ಟು ಸ್ವಲ್ಪ ಒಂದು ರೂಲ್ಸ್ ಪ್ರಕಾರ ನಡೆಯಬೇಕಾಗುತ್ತೆ ಅಂತ ಒಂದು ವಾತಾವರಣ ಕ್ರಿಯೇಟ್ ಅಂತೂ ಆಗುತ್ತೆ. ಸೊ ಇವೆಲ್ಲ ಪಾಲಿಸಿ ಲೆವೆಲ್ನಲ್ಲಿ ಕನ್ಸಿಡರ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೆಮಿಕಂಡಕ್ಟರ್ ಇಟಿಎಫ್ಸ್ ಅಂಡ್ ಎಐ ಥೀಮ್ ಇಟಿಎಫ್ಸ್ ವೊಲಟಾಲಿಟಿ ಎಕ್ಸ್ಪೀರಿಯನ್ಸ್ ಆಗ್ಬೋದು. ನೋಡಿ, ನೀವು ಇಲ್ಲೇ ನಮ್ಮ ಇಂಡಿಯಾದಲ್ಲಿ ಯಾವುದಾದ್ರೂ ಸೆಮಿಕಂಡಕ್ಟರ್ ಕಂಪನೀಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಅದರಲ್ಲಿ ಒಂದು ವೊಲಟಾಲಿಟಿ ಆಗೋ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ. ಹಾಗೆ ಎಐ ಬೇಸ್ ಕಂಪನಿ ಇದೆ, ತುಂಬಾ ಇದಾವೆ ಇಂಡಿಯಾದಲ್ಲಿ ಕೂಡ. ನೆಟ್ವರ್ಕ್ ಅಂತ ಇದೆ, ಇನ್ನೊಂದು ಬೇರೆ ಒಂದು ಪರ್ಸಿಸ್ಟೆಂಟ್ ಅಂತ ಬಂದಿದೆ. ಇವೆಲ್ಲ ಎಐ ಬೇಸ್ ಮೇಲೆ ನಡೀತಕ್ಕಂಥ ಒಂದು ಕಂಪನಿಗಳು. ಇದರಲ್ಲಿ ಸ್ವಲ್ಪ ವೊಲಟಾಲಿಟಿಗಳು ಕಾಣ್ಕೊಂತ ಸಿಗಬಹುದು ನಿಮಗೆ. ಸೊ ಎಐ ಇಂಡಸ್ಟ್ರಿನಲ್ಲಿ ಇದು ಒಂದು ಹೊಸ ಲೀಗಲ್ ಬ್ಯಾಟಲ್ ಫೀಲ್ಡ್ ಕೂಡ ಆಗ್ಬೋದು. ಇದರಿಂದ ವಾರ್ಗಳು ಕೂಡ ಆಗ್ಬೋದು. ಗೊತ್ತಿಲ್ಲ ಮುಂದೆ ಏನೇನು ಇದು ಎಐ ಅನ್ನೋದು ಹುಟ್ಟಾಕುತ್ತು ಅಂತ. ಸೊ ಈ ಸುದ್ದಿ ನಮಗೆ ಒಂದು ದೊಡ್ಡ ವಿಷಯ ಅಂತ ಹೇಳ್ತಾ ಇದೆ. ಏನಪ್ಪ ಈ ದೊಡ್ಡ ವಿಷಯ ಅಂತಂದ್ರೆ, ಎಐನ ಫ್ಯೂಚರ್ ಬಗ್ಗೆ ನಾವು ಮಾತನಾಡೋದು ಚಾಟ್ ಜಿಪಿಟಿ, ಕ್ಲಾಡ್ ಬಗ್ಗೆ ಮಾತ್ರ ಅಲ್ಲ, ಅಥವಾ ಚೈನಾದ ಒಂದು ಡೀಪ್ ಸೀಕು ಅಥವಾ ಇನ್ನು ಬೇರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪನಿಗಳ ಬಗ್ಗೆ ಮಾತಾಡೋದೇ ಅಲ್ಲ. ಇದು ದೇಶಗಳ ನಡುವಿನ ಟೆಕ್ನಾಲಜಿ ಡಾಮಿನೆನ್ಸ್ ಬಗ್ಗೆ ಒಂದು ಬಿಂಬಿಸುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ವೆಪನ್ ಈಕ್ವಲೆಂಟ್ ಪವರ್ ಕೂಡ ಆಗ್ತಾ ಇದೆ. ಸೊ ಇದರ ಅರ್ಥ ಒಂದು ದೇಶಗಳ ಮಧ್ಯೆ ನಾನು ಮುಂದು ನೀನು ಮುಂದು ಅಂತ ಒಂದು ಸ್ಪರ್ಧೆ ಕೂಡ ಏರ್ಪಡ್ತಾ ಇದೆ. ಅದು ಬೇರೆ ರೂಪ ತಗೊಳ್ಳಾರ್ದಂಗೆ ಇರಲಿ ಅಂತ ಹೇಳ್ತಾ, ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್.